ಖಾಸಗಿ ಬಂದರು ನಿರ್ಮಾಣ ವಿಚಾರಕ್ಕೆ ಕಡಲ ಮಕ್ಕಳು ರೊಚ್ಚಿಗೆದ್ದಿದ್ದಾರೆ. ರಾಜ್ಯ ಸರ್ಕಾರ ಸ್ಪಂದಿಸದೆ ಹೋದರೆ ಲೋಕಸಭೆ ಅಧಿವೇಶನದ ವೇಳೆ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕರಾವಳಿಯಲ್ಲಿ ಮತ್ತೆ ಕೆರಳಿದ ಕಡಲ ಮಕ್ಕಳು, ಆಕ್ರೋಶ ಹೊರಹಾಕಿದ ಮೀನುಗಾರರು, ಸಮುದ್ರ ಕಿನಾರೆ ಬಳಿ ಸಾಲುಗಟ್ಟಿ ನಿಂತ ಮಹಿಳೆಯರು, ತಲೆಗೆ ಕಪ್ಪು ಪಟ್ಟಿ ಕಟ್ಟಿ ಕೈ ಹಿಡಿದು ಆಕ್ರೋಶ ಹೊರಹಾಕಿದ ಮೀನುಗಾರರು. ವಿರೋಧದ ನಡುವೆಯೂ ಅಧಿಕಾರಿ ವರ್ತನೆ ಕಡಲ ಮಕ್ಕಳನ್ನ ಮತ್ತೆ ಕೆರಳಿಸುವಂತೆ ಮಾಡಿದೆ. ಉತ್ತರ ಕನ್ನಡ ಹೊನ್ನಾವರದ ಟೊಂಕ ಮತ್ತು ಅಂಕೋಲಾದ ಕೇಣಿ ಹಾಗೂ ಕಾರವಾರದಲ್ಲಿ ನೂತನ ಬಂದರು ಯೋಜನೆ ನಿರ್ಮಾಣದ ಪ್ರಕ್ರಿಯೆಗಳು ಚುರುಕುಗೊಂಡಿದೆ. ಮೀನುಗಾರರ ವಿರೋಧದ ನಡುವೆಯೂ ಸರ್ವೆ ಕಾರ್ಯ ನಡೆದಿರುವುದು ಕಡಲ ಮಕ್ಕಳು ಇನ್ನಷ್ಟು ರೊಚ್ಚಿಗೇಳುವಂತೆ ಮಾಡಿದೆ. ಹೊನ್ನಾವರದಲ್ಲಿ ಅಂಕೋಲಾದ ಖೇಣಿಯಲ್ಲೂ ಯೋಜನೆ ವಿರೋಧಿಸಿ ಪ್ರತಿಭಟನೆ ನಡೆಸಿದ ಹಲವರ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಇತ್ತ ಯೋಜನೆ ವಿರೋಧಿಸಿ ಸ್ಥಳೀಯ ಮೀನುಗಾರಿಕೆಗೆ ಬೆಂಬಲಕ್ಕೆ ರಾಷ್ಟ್ರೀಯ ಮೀನುಗಾರ ವೇದಿಕೆ ನಿಂತಿದೆ. ಒಂದು ನಿಯೋಗ ತಗೊಂಡು ಹಾಗೂ ನಮ್ಮ ಸ್ಥಳೀಯರಾದ ಮೀನುಗಾರರಾದ ಅಂಕೋಲದ ಮೀನುಗಾರರಾದ ಹಾಗೂ ಹೊನ್ನಾವರ ಮೀನುಗಾರರನ್ನು ತಗೊಂಡು ಒಂದು ನಿಯೋಗ ಹೋಗಿದ್ವಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ. ಅವರ ಹತ್ರ ದೀರ್ಘಕಾಲ ಚರ್ಚೆ ಆಯಿತು. ಒಂದು 15-20 ನಿಮಿಷ ಮೇಲೆ ಚರ್ಚೆ ಆಯಿತು. ಸೊ ಅವರು ಚರ್ಚೆ ಮಾಡಿ ಅವರು ನಮ್ಮನ್ನ ಭರವಸೆ ಕೊಟ್ಟಿದ್ದಾರೆ. ಈ ಕನ್ಸರ್ನ್ ಯಾರೇ ಮಿನಿಸ್ಟರ್ಸ್ ಇದ್ದಾರೆ, ಆಮೇಲೆ ಈ ಅಧಿಕಾರಿಗಳಿದ್ದಾರೆ, ಅವರನ್ನೆಲ್ಲ ಕರೆದು ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ ಹಾಗೂ ಇದ್ರ ಬಗ್ಗೆ ಒಂದು ನಿರ್ಣಯ ತಗೊಳ್ತೇನೆ ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ಮೀನುಗಾರ ವೇದಿಕೆ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದೆ. ಮುಂದಿನ 15 ದಿನದಲ್ಲಿ ಸಭೆ ಮಾಡುವುದಾಗಿ ಸಿಎಂ ಭರವಸೆ ನೀಡಿದ್ದಾರೆ. ಒಂದು ವೇಳೆ ಮೀನುಗಾರರಿಗೆ ಸರಿಯಾದ ಸ್ಪಂದನೆ ಸಿಗದೇ ಇದ್ದರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡಲಿದ್ದೇವೆ ಎಂದು ಮುಖಂಡರು ಎಚ್ಚರಿಸಿದ್ದಾರೆ. ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಖಾಸಗಿ ಬಂದರು ನಿರ್ಮಾಣ ವಿಚಾರಕ್ಕೆ ಕಡಲ ಮಕ್ಕಳು ರೊಚ್ಚಿಗೆದ್ದಿದ್ದಾರೆ. ರಾಜ್ಯ ಸರ್ಕಾರ ಸ್ಪಂದಿಸದೆ ಹೋದರೆ ಲೋಕಸಭೆ ಅಧಿವೇಶನದ ವೇಳೆ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕರಾವಳಿಯಲ್ಲಿ ಮತ್ತೆ ಕೆರಳಿದ ಕಡಲ ಮಕ್ಕಳು, ಆಕ್ರೋಶ ಹೊರಹಾಕಿದ ಮೀನುಗಾರರು, ಸಮುದ್ರ ಕಿನಾರೆ ಬಳಿ ಸಾಲುಗಟ್ಟಿ ನಿಂತ ಮಹಿಳೆಯರು, ತಲೆಗೆ ಕಪ್ಪು ಪಟ್ಟಿ ಕಟ್ಟಿ ಕೈ ಹಿಡಿದು ಆಕ್ರೋಶ ಹೊರಹಾಕಿದ ಮೀನುಗಾರರು. ವಿರೋಧದ ನಡುವೆಯೂ ಅಧಿಕಾರಿ ವರ್ತನೆ ಕಡಲ ಮಕ್ಕಳನ್ನ ಮತ್ತೆ ಕೆರಳಿಸುವಂತೆ ಮಾಡಿದೆ. ಉತ್ತರ ಕನ್ನಡ ಹೊನ್ನಾವರದ ಟೊಂಕ ಮತ್ತು ಅಂಕೋಲಾದ ಕೇಣಿ ಹಾಗೂ ಕಾರವಾರದಲ್ಲಿ ನೂತನ ಬಂದರು ಯೋಜನೆ ನಿರ್ಮಾಣದ ಪ್ರಕ್ರಿಯೆಗಳು ಚುರುಕುಗೊಂಡಿದೆ. ಮೀನುಗಾರರ ವಿರೋಧದ ನಡುವೆಯೂ ಸರ್ವೆ ಕಾರ್ಯ ನಡೆದಿರುವುದು ಕಡಲ ಮಕ್ಕಳು ಇನ್ನಷ್ಟು ರೊಚ್ಚಿಗೇಳುವಂತೆ ಮಾಡಿದೆ. ಹೊನ್ನಾವರದಲ್ಲಿ ಅಂಕೋಲಾದ ಖೇಣಿಯಲ್ಲೂ ಯೋಜನೆ ವಿರೋಧಿಸಿ ಪ್ರತಿಭಟನೆ ನಡೆಸಿದ ಹಲವರ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಇತ್ತ ಯೋಜನೆ ವಿರೋಧಿಸಿ ಸ್ಥಳೀಯ ಮೀನುಗಾರಿಕೆಗೆ ಬೆಂಬಲಕ್ಕೆ ರಾಷ್ಟ್ರೀಯ ಮೀನುಗಾರ ವೇದಿಕೆ ನಿಂತಿದೆ. ಒಂದು ನಿಯೋಗ ತಗೊಂಡು ಹಾಗೂ ನಮ್ಮ ಸ್ಥಳೀಯರಾದ ಮೀನುಗಾರರಾದ ಅಂಕೋಲದ ಮೀನುಗಾರರಾದ ಹಾಗೂ ಹೊನ್ನಾವರ ಮೀನುಗಾರರನ್ನು ತಗೊಂಡು ಒಂದು ನಿಯೋಗ ಹೋಗಿದ್ವಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ. ಅವರ ಹತ್ರ ದೀರ್ಘಕಾಲ ಚರ್ಚೆ ಆಯಿತು. ಒಂದು 15-20 ನಿಮಿಷ ಮೇಲೆ ಚರ್ಚೆ ಆಯಿತು. ಸೊ ಅವರು ಚರ್ಚೆ ಮಾಡಿ ಅವರು ನಮ್ಮನ್ನ ಭರವಸೆ ಕೊಟ್ಟಿದ್ದಾರೆ. ಈ ಕನ್ಸರ್ನ್ ಯಾರೇ ಮಿನಿಸ್ಟರ್ಸ್ ಇದ್ದಾರೆ, ಆಮೇಲೆ ಈ ಅಧಿಕಾರಿಗಳಿದ್ದಾರೆ, ಅವರನ್ನೆಲ್ಲ ಕರೆದು ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ ಹಾಗೂ ಇದ್ರ ಬಗ್ಗೆ ಒಂದು ನಿರ್ಣಯ ತಗೊಳ್ತೇನೆ ಅಂತ ಹೇಳಿದ್ದಾರೆ.
ರಾಷ್ಟ್ರೀಯ ಮೀನುಗಾರ ವೇದಿಕೆ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದೆ. ಮುಂದಿನ 15 ದಿನದಲ್ಲಿ ಸಭೆ ಮಾಡುವುದಾಗಿ ಸಿಎಂ ಭರವಸೆ ನೀಡಿದ್ದಾರೆ. ಒಂದು ವೇಳೆ ಮೀನುಗಾರರಿಗೆ ಸರಿಯಾದ ಸ್ಪಂದನೆ ಸಿಗದೇ ಇದ್ದರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡಲಿದ್ದೇವೆ ಎಂದು ಮುಖಂಡರು ಎಚ್ಚರಿಸಿದ್ದಾರೆ. ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಖಾಸಗಿ ಬಂದರು ನಿರ್ಮಾಣ ವಿಚಾರಕ್ಕೆ ಕಡಲ ಮಕ್ಕಳು ರೊಚ್ಚಿಗೆದ್ದಿದ್ದಾರೆ. ರಾಜ್ಯ ಸರ್ಕಾರ ಸ್ಪಂದಿಸದೆ ಹೋದರೆ ಲೋಕಸಭೆ ಅಧಿವೇಶನದ ವೇಳೆ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕರಾವಳಿಯಲ್ಲಿ ಮತ್ತೆ ಕೆರಳಿದ ಕಡಲ ಮಕ್ಕಳು. ಆಕ್ರೋಶ ಹೊರಹಾಕಿದ ಮೀನುಗಾರರು. ಸಮುದ್ರ ಕಿನಾರೆ ಬಳಿ ಸಾಲುಗಟ್ಟಿ ನಿಂತ ಮಹಿಳೆಯರು. ತಲೆಗೆ ಕಪ್ಪು ಪಟ್ಟಿ ಕಟ್ಟಿ ಕೈ ಹಿಡಿದು ಆಕ್ರೋಶ ಹೊರಹಾಕಿದ ಮೀನುಗಾರರು. ವಿರೋಧದ ನಡುವೆಯೂ ಅಧಿಕಾರಿ ವರ್ತನೆ ಕಡಲ ಮಕ್ಕಳನ್ನ ಮತ್ತೆ ಕೆರಳಿಸುವಂತೆ ಮಾಡಿದೆ. ಉತ್ತರ ಕನ್ನಡ ಹೊನ್ನಾವರದ ಟೊಂಕ ಮತ್ತು ಅಂಕೋಲಾದ ಖೇಣಿ ಹಾಗೂ ಕಾರವಾರದಲ್ಲಿ ನೂತನ ಬಂದರು ಯೋಜನೆ ನಿರ್ಮಾಣದ ಪ್ರಕ್ರಿಯೆಗಳು ಚುರುಕುಗೊಂಡಿದೆ. ಮೀನುಗಾರರ ವಿರೋಧದ ನಡುವೆಯೂ ಸರ್ವೆ ಕಾರ್ಯ ನಡೆದಿರುವುದು ಕಡಲ ಮಕ್ಕಳು ಇನ್ನಷ್ಟು ರೊಚ್ಚಿಗೇಳುವಂತೆ ಮಾಡಿದೆ. ಹೊನ್ನಾವರದಲ್ಲಿ ಅಂಕೋಲಾದ ಖೇಣಿಯಲ್ಲೂ ಯೋಜನೆ ವಿರೋಧಿಸಿ ಪ್ರತಿಭಟನೆ ನಡೆಸಿದ ಹಲವರ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಇತ್ತ ಯೋಜನೆ ವಿರೋಧಿಸಿ ಸ್ಥಳೀಯ ಮೀನುಗಾರಿಕೆಗೆ ಬೆಂಬಲಕ್ಕೆ ರಾಷ್ಟ್ರೀಯ ಮೀನುಗಾರ ವೇದಿಕೆ ನಿಂತಿದೆ. ಒಂದು ನಿಯೋಗ ತಗೊಂಡು ಹಾಗೂ ನಮ್ಮ ಸ್ಥಳೀಯರಾದ ಮೀನುಗಾರರಾದ ಅಂಕೋಲದ ಮೀನುಗಾರರಾದ ಹಾಗೂ ಹೊನ್ನಾವರ ಮೀನುಗಾರರನ್ನು ತಗೊಂಡು ಒಂದು ನಿಯೋಗ ಹೋಗಿದ್ವಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ. ಅವರ ಹತ್ರ ದೀರ್ಘಕಾಲ ಚರ್ಚೆ ಆಯಿತು. ಒಂದು 15-20 ನಿಮಿಷ ಮೇಲೆ ಚರ್ಚೆ ಆಯಿತು. ಸೊ ಅವರು ಚರ್ಚೆ ಮಾಡಿ ಅವರು ನಮ್ಮನ್ನ ಭರವಸೆ ಕೊಟ್ಟಿದ್ದಾರೆ. ಈ ಕನ್ಸರ್ನ್ಡ್ ಯಾರೇ ಮಿನಿಸ್ಟರ್ಸ್ ಇದ್ದಾರೆ, ಆಮೇಲೆ ಈ ಅಧಿಕಾರಿಗಳಿದ್ದಾರೆ, ಅವರನ್ನೆಲ್ಲ ಕರೆದು ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ ಹಾಗೂ ಇದ್ರ ಬಗ್ಗೆ ಒಂದು ನಿರ್ಣಯ ತಗೊಳ್ತೇನೆ ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ಮೀನುಗಾರ ವೇದಿಕೆ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದೆ. ಮುಂದಿನ 15 ದಿನದಲ್ಲಿ ಸಭೆ ಮಾಡುವುದಾಗಿ ಸಿಎಂ ಭರವಸೆ ನೀಡಿದ್ದಾರೆ. ಒಂದು ವೇಳೆ ಮೀನುಗಾರರಿಗೆ ಸರಿಯಾದ ಸ್ಪಂದನೆ ಸಿಗದೇ ಇದ್ದರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡಲಿದ್ದೇವೆ ಎಂದು ಮುಖಂಡರು ಎಚ್ಚರಿಸಿದ್ದಾರೆ. ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.